ಇಲ್ಲಿ ನೋಡು, ನಾ ಹೇಳಿದ್ದು ಅರ್ಥ ಆಯ್ತು ತಾನೇ ನಿನಗೆ? ಅವ್ರು ಇವಾಗ ಬರ್ತಾರೆ, ನಾನು ಹೇಗೆ ಹೇಳಿದ್ದೀನೋ ಹಾಗೆ ಹೇಳ್ಬಿಡು, ಅಷ್ಟೇ ಸಾಕು, ಆಯಿತಾ? ಅಯ್ಯೋ ಆಯ್ತು ಬಿಡು, ಹೇಳ್ತೀನಿ. ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ನಾನು ನಂಬರ್ ಒನ್ನು, ಅರ್ಥ ಆಯ್ತಾನೆ? ಓಕೆ ಓಕೆ. ನೋಡಿ ಮೇಡಮ್, ಹೇಗೆ ಅನಿಸ್ತು ನಿಮಗೆ ಅಂಗಡಿ? ತುಂಬ ಚೆನ್ನಾಗಿದೆ ಅಲ್ಲ? ಅಂಗಡಿ ಭಾಳ ಚಲೋ ಐತ್ರಿ, ಮಸ್ತ್ ಐತಿ ಅಂಗಡಿ. ಅಂಗಡಿದೇನು ಇದು ಇಲ್ಲ, ಸ್ವಲ್ಪ ದೊಡ್ಡದ ಆತೇನ್ರಿ ಇದು ಅಂಗಡಿ, ಒಂಚೂರು ದೊಡ್ಡದೈತಿ. ಇದು ಮಿಷಿನ್ ಇನ್ನು ನಮ್ಗೆ ಕೊಡ್ತೀರೇನ್ರಿ ಇದು? ಹಾಂ ಹೌದ್ರಿ ಹೌದ್ರಿ, ಮಿಷನ್ ನಿಮಗೂ ಕೊಡ್ತಾರೆ ರೀ ಅವರು. ಆಮೇಲೆ ಇಲ್ಲೆಲ್ಲ ರ್ಯಾಕ್ ಇಟ್ಟಿರಲ್ರಿ, ರ್ಯಾಕ್, ಆಮೇಲೆ ಇದು ಟೇಬಲ್, ಇದೆಲ್ಲ ಅಂದ್ರೆ ಬಾಡಿಗೆ ಒಳಗೆ ಮುರ್ಕೊಂತೀರೇನ್ರಿ ಮತ್ತೆ? ಅದೆಲ್ಲ ಬಾಡಿಗೆ ಗಿಡಿಗೆ ತೊಗೊಳಂಗಿಲ್ಲ ರೀ ಅವ್ರು, ಅದೆಲ್ಲ ಮತ್ತೆ ಹಂಗೆ ಐತಲ್ರಿ, ಯಾರು ಯೂಸ್ ಮಾಡಲ್ಲ. ಅದಕ್ಕೇನು ಬಾಡಿಗೆ ಕೊಡೋ ಅವಶ್ಯಕತೆ ಇಲ್ಲ ರೀ ನಿಮ್ಗೆ. ನೀವು ಯೋಚನೆ ಮಾಡ್ತಾ ಇರ್ಬೋದಲ್ಲ, ನಾನು ಹೇಳ್ತಾ ಇಲ್ಲ, ಎಲ್ಲ ಇವರೇ ಹೇಳ್ತಾ ಇದ್ದಾರೆ ಅಂತ. ಅಂದರೆ ನಾನು ಮುಂಚೆನೇ ಎಲ್ಲ ಹೇಳಿಟ್ಟಿದ್ದೀನಿ ಅವ್ರ ಹತ್ರ, ಅದಕ್ಕೆ. ಅಲ್ಲೋ ಸುಮ್ಮನೆ ಇರು, ನೀನೇನು ಎಲ್ಲ ಪ್ಲ್ಯಾನ್ ಎಲ್ಲ ಚೌಪಟ್ಟು ನೀನೇ ಮಾಡ್ತಾ ಇದೆಯಲ್ಲ ನನಗೆ ಹೇಳಿ. ನಾನು ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಂತ, ನಾನು ನೋಡಿ ಕಲ್ಕೊಳ್ಳು. ಅಯ್ಯೋ ಮತ್ತೆ ನೀನೆಲ್ಲ ಅದಕ್ಕೆಲ್ಲ ರೆಂಟ್ ಅಂತ ಹೇಳ್ಬಿಡ್ತೀನಂತ ಭಯ ಆಯಿತು, ಅದಕ್ಕೆ ನಾವು ಹೇಳಿದ್ದು. ಭಯ ಪಟ್ಕೋಬೇಡ, ನಿನಗೇನು ಇದನ್ನು ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಅವ್ರಿಗೆ ಬಾಡಿಗೆ ಸಿಗ್ತಾ ಇದೆ ಅಂತ ಹೇಳಬೇಕು ಅಷ್ಟೇ ತಾನೇ. ಮಿಕ್ಕಿದೆಲ್ಲ ನೀನು ನನಗೆ ಕೊಡ್ತೀಯ ತಾನೇ ಬಾಡಿಗೆ ಎಲ್ಲ, ನಾನು ಯಾಕೆ ಟೆನ್ಷನ್ ತೊಗೊಳ್ಬೇಕು? ಸುಳ್ಳು ತಾನೇ, ಹೇಳ್ತೀನಿ ಬಿಡು. ಅಲ್ಲ ನೀವೇನು ಗುಸು 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 ಮಾತಾಡತ್ತೀರಿ, ನಂಗೇನು ಅರ್ಥನೇ ಆಗತ್ತಿಲ್ಲ. ಏನಿಲ್ಲ ಮ್ಯಾಮ್, ಅದೊಂಚೂರು ಅಡ್ವಾನ್ಸು ಮತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಏನಂದರೆ ಇದು ಅಡ್ವಾನ್ಸ್ ಬಂದುಬಿಟ್ಟು ಒಂದು 22,000, ಹಾಗೆ ಬಾಡಿಗೆ ಬಂದುಬಿಟ್ಟು 5,500. ಇಷ್ಟು ಕೊಡ್ಬೇಕು ನೋಡಮ್ಮ. ಅಲ್ಲೋ ನಾನು ಏನು ಹೇಳಿದ್ದೆ ನಿನಗೆ? ನೀನು ನೋಡಿದ್ರೆ ಇಷ್ಟೊಂದು ಹೇಳ್ತಾ ಇದೆಯಲ್ಲ. ನಾನು ಹೇಳಿದ್ದೆ ಒಂದು, ನೀನು ಮಾಡ್ತಾ ಇರೋದೇ ಒಂದು. ಅಯ್ಯೋ ಅಲ್ವೋ, ನೀನು ಹೇಳಿದ್ದೆ ಒಂದು, ನಾನು ಹೇಳಿದ್ದೆ ಒಂದು. ಅಂದರೆ ಕರೆಕ್ಟ್ ಅವ್ರು ಎಷ್ಟು ಹೇಳಿದಾರೆ ಅಷ್ಟೇ ಹೇಳಿದ್ರೆ ಅವ್ರಿಗೆ ಡೌಟ್ ಬರಲ್ವಾ? ಸುಮ್ಮನೆ ಇರು, ನೀನೀಗ ಏನು ಮಾಡಿ ಹೇಳು, ನೀನು ಬಾರ್ಗೇನಿಂಗ್ ಮಾಡು ಆಯಿತಾ? ಇಲ್ಲ ಅವರೇ ಮಾಡ್ತಾರೆ ನೋಡೋಣ, ಸುಮ್ಮನೆ ಇರು. ಸರಿ ಸರಿ, ಏನು ನೋಡು ಮಾಡು. ನೋಡಿ ಮೇಡಮ್, ಇಷ್ಟಿದೆ. ನೀವು ಯಾವಾಗಿಂದ ಬರ್ತೀರಾ ಹೇಳಿ? ಅಲ್ರಿ 22,000, ಆಮೇಲೆ ಬಾಡಿಗೆ 5,500 ಅಂದ್ರೆ ಭಾಳ ಆಕೈತೆ ಏನು? ಅಡ್ವಾನ್ಸ್ 22,000 ಇರಲಿ ರೀ, ಕೊಡ್ತೀನಿ ನಾನು. ಆದರೆ ಬಾಡಿಗೆ ಒಂದು 4,000 ಮಾಡಿದರೆ ಚಲೋ ಇತ್ತು ರೀ. 4,000 ಮಾಡ್ತೀರೇನು ರೀ? 4,000 ಬೇಡ ಬೇಡ ಬೇಡ, 5,000 ಇರಲಿ ಬಿಡಿ. 5,000 ರೌಂಡ್ ಫಿಗರ್ 5,000 ಮಾಡಿಬಿಡ್ತೀನಿ. ಬೇಡ ಬೇಡ ಬೇಡ, 4,000 ಕೊಡ್ತಾರೆ ಕೊಡಂತ ತಗೋರಿ ನೀವು 4,000. ಸುಮ್ಮನೆ ಇರೋದೇ ಇಲ್ಲ ಇನ್ನು. ಅಲ್ಲ ನೀವು ಒತ್ತಾಯ ಮಾಡಬೇಡ್ರಿ, ಅವರೇ ಹೇಳ್ತಾರಂತೆ. ನೋಡಿರಿ ಅಣ್ಣಾರ, ನನಗೆ 4,000 ಮೇಲೆ ನಂಗೆ ಆಗಲ್ಲ. ಬೇಕಂದ್ರೆ ಕೊಡ್ರಿ ಬಾಡಿಗೆ, ಇಲ್ಲಾಂದ್ರೆ ಬೇಡ, ನಾವು ಬೇರೆ ಅಂಗಡಿ ನೋಡ್ಕೊತೀವಿ. ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತಂದರೆ ಸರಿ ಬಿಡಿ, ಆಯಿತು ಕೊಡ್ತೀನಿ. ಬಾಡಿಗೆ ಮಾತ್ರ ಸರಿಯಾದ ಸಮಯಕ್ಕೆ ಬಂದುಬಿಡಬೇಕು, ಕೊಟ್ಬಿಡಬೇಕು ಆಯಿತಾ? ಯಾವಾಗಿಂದ? ನಾಳೆಯಿಂದ ಬಂದುಬಿಡಿ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಆಯಿತಾ? ನಿಮ್ದು ಆಧಾರ್ ಕಾರ್ಡ್ ಅದು ತೊಗೊಂಡು ಬನ್ನಿ ಆಯಿತಾ? ಆಮೇಲೆ ಇನ್ನೊಂದು, ಇಲ್ಲಿ ಅಕ್ಕಪಕ್ಕದ ಅಂಗಡಿಗೆಲ್ಲ ನೀವು 4,000 ಕೊಡ್ತೀನಿ ಅಂತ ಏನು ಹೇಳಬೇಡಿ ಆಯಿತಾ? ಯಾಕಂದರೆ ಸುರೇಶ್ ನನಗೆ ಫ್ರೆಂಡು, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ನೋಡಿ ನಮ್ಮ ಅಕ್ಕಪಕ್ಕದೆಲ್ಲ ಏನಿದೆ ಅಲ್ಲ, ಎಲ್ಲ ಶಾಪು ತುಂಬ ರೆಂಟ್ ಇದೆ. ನೀವು ಇಷ್ಟೇ ಕಡಿಮೆ ಇದೆ ಅಂದರೆ ಮತ್ತೆ ಅವ್ರಿಗೆಲ್ಲ ಇದಾಗುತ್ತೆ, ಅರ್ಥ ಆಯಿತಾ? ನೀವು ಯಾರ ಹತ್ರನೂ ಕಡಿಮೆ ರೆಂಟ್ ಹೇಳಲೇಬೇಡಿ ಆಯಿತಾ? ಒಂದು ಎಷ್ಟು ರೆಂಟ್ ಅಂತ ಕೇಳಿದರೆ, ಏನೋಪ್ಪ ನನಗೆ ಗೊತ್ತಿಲ್ಲ, ಯಾರು ನಿಮ್ಮ ಫ್ಯಾಮಿಲಿಯವ್ರು ಯಾರು ಕೊಡ್ತಾ ಇದ್ದಾರೆ ಏನೋ ಒಂದು ಹೇಳ್ಬಿಡಿ. ರೆಂಟ್ ಬಗ್ಗೆ ಎಲ್ಲ ಏನು ಹೇಳಕ್ಕೆ ಹೋಗ್ಬೇಡಿ ಆಯಿತಾ? ಆಯ್ತು ರೀ, ಹಂಗೆ ಮಾಡ್ತೀನಿ ತಗೋರಿ, ಯಾರಿಗೂ ಹೇಳೋದಿಲ್ಲ ರೀ ನಾನು. ಭಾಳ ಥ್ಯಾಂಕ್ಸ್ ರೀಪ್ಪ ನಿಮಗೆ, ನಿಮ್ಮಿಂದ ಇಷ್ಟೆಲ್ಲ ಹೆಲ್ಪ್ ಆಯ್ತು ನನಗೆ. ನಾನು ಬರ್ತೀನಿ ಅಂದಿದ್ದೆ ರೀ ಅಂಗಡಿಗೆ, ನೀವು ಸುಮ್ಮನೆ ಬಂದ್ರಿ ನೋಡಿರಿ ನನ್ನ ಕಡೆ. ಈಗ ನಾನು ಒಬ್ಬಕ್ಕೆ ಹೋಗ್ತೇನೆ ತಗೋರಿ, ನೀವೇನು ಬರೋಕ್ಕೆ ಹೋಗ್ಬೇಡ್ರಿ. ಮತ್ತೇನಂತಾರಲ್ಲ ಅದು ಸುಮ್ಮನೆ ಬೇಡ ಅಂತ. ನಮ್ಮ ಅಟ್ಲೀಸ್ಟ್ ನಾವು ಫ್ರೆಂಡ್ ಆಗಾದರೂ ಇರೋನು, ಮತ್ತೇನಾರು ಯಾರು ನೋಡಿದ್ರೆ ಮತ್ತೆ ಇದು ಇಷ್ಟು ಮಾತಾಡೋಕ್ಕೆ ಸಿಗಲ್ಲ, ಅದ್ರ ಸಂಬಂಧ ಹೇಳತ್ತೇನೆ ರೀ ನಾನು. ಆಯ್ತು ತಗೋರಿ. ನೀವು ಇಷ್ಟು ಹೇಳಿದ್ರಲ್ಲ, ನೀವು ಫ್ರೆಂಡ್ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು ನನಗೆ. ಏನಾದ್ರು ನಿಮ್ಗೆ ಹೆಲ್ಪ್ ಬೇಕಂದ್ರೂ ನಂಗೆ ಒಂದು ಕಾಲ್ ಮಾಡಿಬಿಡ್ರಿ ಸಾಕು. ಸರಿ ಆಯ್ತು ರೀ. ಅಪ್ಪ ದೇವ್ರಿ, ತುಂಬ ಥ್ಯಾಂಕ್ಸ್ ಕಣೋ. ನಿಮ್ಗೇನಿದೆಲ್ಲ ಬಾಡಿಗೆ ಗಿಡಿಗೆ ಎಲ್ಲ ನಾನೇ ಕೊಡ್ತೀನಿ. ಅವ್ರಿಗೇನು ಜಾಸ್ತಿ ಪ್ರೆಷರ್ ಕೊಡಬೇಡ ಆಯಿತಾ? ನೀನಾಗಿ ಏನು ಬಾಡಿಗೆ ಕೇಳಬೇಡ ಅವರಿಗೆ, ಅವರಾಗಿ ತಂದು ಕೊಟ್ಟರೆ ಇಸ್ಕೋ ಆಯಿತಾ? ನೋಡು, ನಿಮ್ಮದು ಅಡ್ವಾನ್ಸ್ 50,000, ಆಮೇಲೆ ತಿಂಗಳ 10,000 ರೂಪಾಯಿ ಬಾಡಿಗೆ ನಾನೇ ಕೊಡ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಾನು ನಿಮಗೆ ಬಾಡಿಗೆ ಕೊಟ್ಟೆ, ಅಡ್ವಾನ್ಸ್ ಕೊಟ್ಟೆ, ಯಾರ್ಯಾರಿಗೂ ಗೊತ್ತಾಗ್ಬಾರ್ದು ಆಯಿತಾ? ಅನ್ನಪೂರ್ಣ ಅವ್ರಿಗಷ್ಟೇ ಅಲ್ಲ, ನನ್ನ ಮನೆಯವ್ರಿಗೂ ಯಾರಿಗೂ ಗೊತ್ತಾಗಬಾರ್ದು. ಆಮೇಲೆ ನಾನೇ ಇಲ್ಲಿ ಬಂದು ಬಾಡಿಗೆ ಕೊಡಿಸಿದ್ದೀನಿ ಅಂತಲೂ ಗೊತ್ತಾಗಬಾರ್ದು, ಅರ್ಥ ಆಯ್ತಾ? ಇಲ್ಲ ಕಣೋ, ನಾನು ಯಾರಿಗೆ ಹೇಳಬೇಕು? ಆಮೇಲೆ ಏನು ಸಮಾಚಾರ? ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೀಯಾ? ಹೇಳು. ಹಾಗೇನಿಲ್ಲ ಕಣೋ, ಏನಾದರೂ ಒಂದು ಮಾತಾಡ್ತೀಯ ನೀನು. ನನಗೇನು ಹಾಗೇ ಹೆಲ್ಪ್ ಮಾಡ್ತಾ ಇದೀಯಾ ಅಂತ ಅನ್ನಿಸ್ತಾ ಇಲ್ಲ ಬಿಡು, ಏನೋ ಇದೆ. ಇರಲಿ ಬಿಡು, ನಿನಗೆ ಯಾವಾಗ ಹೇಳ್ಬೇಕು ಅನಿಸುತ್ತೆ ಅವಾಗ ಹೇಳು. ಅರೆ ಅಲ್ವೋ, ಆ ಥರ ಅಲ್ವೋ ಇದು?
ಛೇ, ಯಾಕೆ ಶ್ವೇತಾ ಇನ್ನೂ ನಿದ್ದೆ ಬಂದಿಲ್ವಾ? ಇಲ್ಲ ಒಂಚೂರು ಮಲಗ್ತೀನಿ, ನಂದೇನು ನೋಡ್ತಾ ಇದ್ದೆ ನಾನು. ಮತ್ತೆ ಏನಾಯ್ತು, ಮಾತಾಡ್ದ? ನಾನು ಮುಂದೆ ಹೇಳ್ತಾ ಇದ್ದೆಲ್ಲ ಸಪ್ರೇಟಾಗಿ ಹೋಗೋಣ, ಏನಾದರೂ ಹೊಸ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾ ಇದ್ದಿಲ್ಲ, ಮಾತಾಡ್ದ ಮನೇಲಿ? ಹಾಂ ಮಾತಾಡಿದೆ. ಅಪ್ಪ ಏನಂತ ಇದ್ದಾರಂದರೆ 2 ವರ್ಷ ಇರು, ಮಗು 2 ವರ್ಷ ಆಗೋವರೆಗೂ ಅದೇನು ಮಾಡೋದು ಬೇಡ, ಈಗ ನಿನ್ಗೆ ಅಷ್ಟೊಂದು ಅಂದರೆ ಸುಮ್ಮನೆ ಸ್ವಲ್ಪ ಮಗು ದೊಡ್ಡದಾಗಲಿ, ಆಮೇಲೆ ನೀ ಹೇಗಂತೀಯೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅದಕ್ಕೆ ಹೇಳಿದೆ ನಾನು ಏನು ಕೇಳೋದು ಬೇಡ ಅಂತ. ನೀನೆಲ್ಲಿ ನನ್ನ ಮಾತು ಕೇಳ್ತೀಯ? ಅಪ್ಪ ಏನು ಕೊಡಲ್ಲ ಅಂತ ಹೇಳಿವಲ್ಲ, ಬಿಸ್ನೆಸ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ಆಮೇಲೆ ಮನೇನೂ ನಿನಗೆ ಸಪ್ರೇಟಾಗಿ ಮನೇನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಓ ಹೌದಾ? ಸರಿ ಬಿಡು, ಹಾಗಾದರೆ 2 ವರ್ಷದಾಗಲಿ ಮಗು, ನೋಡೋಣ. ಇಷ್ಟೊಂದು ಮೊಬೈಲ್ ನೋಡ್ತೀಯಾ? ಹಾಂ, ಸುಮ್ಮನೆ ಮೊಬೈಲ್ ಸೈಡ್ ಇಟ್ಟು ಮಲಗಿಬಿಡು ಆಯಿತಾ? ಈ ಟೈಮಲ್ಲೆಲ್ಲ ಮೊಬೈಲ್ ಎಲ್ಲ ಜಾಸ್ತಿ ನೋಡಬಾರ್ದಂತೆ. ಸರಿ. ಶ್ವೇತಾ ಮಲಗ್ದಾ? ಮಲಗಿದ್ಲ ಅನ್ಸುತ್ತೆ. ನಾನು ಮಲಗ್ತೀನಿ, ಬೆಳಗ್ಗೆ ಬೇಗ ಹೇಳ್ಬೇಕು ನಾನು. ಮಾಧವ್, ಕಾಲ್ ತೆಗೀದು, ಎಷ್ಟು ಗೊರಕೆ ಹೊಡಿತಾ ಇದೀಯಾ, ಕಾಲ್ ತೆಗಿ. ಯಪ್ಪ, ಇವ್ರ ಗೊರಕೆ ಸೌಂಡಿಗೆ ನಿದ್ದಿನ ಬರವಲ್ದು, ನಂಗೆ ತಲೆ ನುಸಾಕತ್ತು. ಮೂಗಿಗೆ ಏನಾರ ಒಂದು ಕ್ಲಿಪ್ ಏನಾರ ಹಾಕ್ಲೇನತ್ತಾಗ? ಇನ್ನೂ ಮಲಗಿಲ್ವೇನೆ ನೀನು? ಮಲ್ಕೊಳ್ಳೆ. ನಿನ್ನ ಗೊರಕೆ ಸೌಂಡಿಗೆ ಎಲ್ಲಿ ನಿದ್ದೆ ಬರ್ತಾ ಇದೆ? ಗೊರಕೆ ಹೊಡಿಬೇಡ, ಈಗ ಹೇಳಿದೀನಿ ನೋಡು. ಇನ್ನು ನಾನಾ? ಛೇ, ನಾನು ಗೊರಕೆ ಎಲ್ಲ ಹೊಡೆಯಲ್ಲಪ್ಪ. ನಾಳೆ ನಿಂದು ಗೊರಕೆ ಸೌಂಡ್ನ ರೆಕಾರ್ಡ್ ಮಾಡಿ ನಿನಗೆ ತೋರಿಸ್ತೀನಿ. ಮಲಗೀಗ ಸುಮ್ಮನೆ. ಯಪ್ಪ, ತುಂಬ ನಿದ್ದೆ ಬರ್ತಾ ಇದೆ. ಸರಿ ಬಿಡು, ಗೊರಕೆ ಹೊಡೆಯೋಣ. ಆಯ್ತಾ? ಅಯ್ಯೋ, ಇವ ಯಾಕೆ ಬಂದು ನಿಂತಾನಿಲ್ಲ? ಅಯ್ಯೋ, ಎತ್ತಾಗ ಹಾಳಾಗಿ ಸೆಟೆದು ಹೋಗಿದ್ದ, ಮತ್ತೆ ಅದಕ್ಕೆ ಬಂದ ಏನೇವ. ಏ ಲಲಿತಾ, ಎತ್ತಾಗ ಹಾಳಾಗಿ ಹೋಗಿರ್ತೀಯ ನೀನು. ಯಾವಾಗ ನೋಡಿದ್ರು ಬಾಗ್ಲ ಬಡ್ಕೊಂಡೇ ಇರ್ತೀಯಲ್ಲ, ಯಾವಾಗ ನೋಡಿದ್ರು ನೀನು 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 ಏನು ತೊಗೊಂಡು ಹೊಡಿಬೇಕು? ನಿನ್ನ ಕೆರ ಎತ್ತಿಗಿರು ತೊಗೊಂಡು ಹೊಡಿಬೇಕು ನಿನಗೆ, ಆವಾಗ ಬುದ್ಧಿ ಬರ್ತೈತೆ ನಿನಗೆ. ಎತ್ತಾವು ಇರ್ತೀನಂದ್ರೆ ಕೆಲಸ, ನೀನಾರು ದುಡಿಯಮಲ್ಲ, ದುಃಖ ಬಿಡಮಲ್ಲ, ಊರೂರು ಅಡ್ಡಾಡ್ಕೊಂಡು 4 ದಿನಕ್ಕೊಮ್ಮೆ ಬಂದು ಹೋಗ್ತಿಯಲ್ಲ ನೀನು. ನಿನ್ನ ಮತ್ತಿನ ನನ್ನ ಬ್ಯಾಗ್ ಚಲೋನ ಬರ್ತಾವ, ನನ್ನ ಬ್ಯಾಗ್ ಏನ ಇಲ್ಲಿ ಬಂದು ನನ್ನ ಮೇಲೆ ನಿಂದು ಪೌರುಷ ತೋರಿಸ್ ನೀನು, ಹೌದಿಲ್ಲ? ಎತ್ತ ಹೋಗಿದ್ದಿ ಹಾಳಾಗಿ 4 ದಿನದಿಂದ. ಏ, ನಾ ಗಂಡಸ್ ನಾನು ಎಕ್ಕರ ಅಡ್ಡಾಡ್ಲಿ, ನಿನಗೆ ಎದಕ್ಕೆ ಬೇಕಾ? ಹಾಂ, ನಿಂದು ಗೊತ್ತಿಲ್ಲ ನನಗೆ ಆಟ, ಯಾವನ ಜೊತೆ ಅಡ್ಡಾಡ್ತೀಯೋ ಏನೋ ಯಾರಿಗೆ ಗೊತ್ತು? ಅಲ್ಲ ನಿನ್ನಂತವ್ನು ಇರ್ಬೇಕು ನೋಡು, ಗಂಡಸ್ ಅಂತ ಗಂಡಸ್. ಒಂದಿನಾರ ಸಂತಿ ತಂದು ಹಾಕಿ ಮನೆಗೆ ಏನು ತಗೊಂಬಂದಿ? ನಿನ್ನ ಕೈಯಾಗಿ ಏನು ಯೋಗ್ಯತೆ ಐತೆ ಅಂತ ಹೇಳಿ ಗಂಡಸ್ ಅಂತೀಯಾ? ನಾಚಿಗೇಡ, ಅವ್ರು ನಾಚಿಗೇಡ. ನೀನು ಎದಕ್ಕೆ ಬಂದೇನ? ಎಕ್ಕಡೆ ಹೋಗಿ ಅಕ್ಕಡೆ ಆಕ್ಸಿಡೆಂಟ್ ಆಗಿ ಸಾಯ್ಬಾರ್ದ ನೀನು? ಹೋದ ದಾರಿಯಲ್ಲಿ ಹೊಳಬಾರ್ದೇನ ನಿಂದು? ನಿನ್ನ ಮತ್ತಿನ್ನ ಎಂತೆಂಥವ್ರಿಗೆ ಸಾವು ಬರ್ತೈತಿ, ನಿನಗೆ ಬರಬಾರ್ದೇನ? ಬರವಲ್ದಲ್ಲ ನಿನಗೆ. ಏನು? ಹಾಂ, ಹಳ್ಳಕಟ್ಟ ನನ್ನ ಗಂಡಸ್ತನ ಬಗ್ಗೆ ಮಾತಾಡ್ತೇನೆ ನೀನು? ಹಾಂ, ನಿನ್ನ ಜುಟ್ಟ ಹಿಡಿದು ಬಡಿಬೇಕಂದ್ರು ನಾ ಕೂದಲಿಲ್ಲ ನಿನ್ನ ತಲೆಗ. ಎಷ್ಟು ಹಾರಾಡ್ತಿದ್ಯಾ ಮಾರಿ ನೋಡ್ಕೊಂಡು ಮಸಡಿನಿಂದ. ನಿನ್ನ ಮಸಡಿ ನೋಡಿದ್ರೆ ಉಣ್ಣಾಕ್ ಹೋಗಲ್ಲ ನನಗೆ, ಹಂಗೈತಿ ನಿನ್ನ ಮಸಡಿ. ಅದು ಇದಕ್ಕೆ ನಮ್ಮವ್ವ ನಿನ್ನ ಗಂಟು ಹಾಕಿದ್ಲು ಏನೋ, ದೇವ್ರಿಗೆ ಗೊತ್ತು. ನಿನ್ನ ಗಂಟು ಹಾಕಿ ಆಕಿ ಸುಡ್ಗಾಡ್ ಸಿಡ್ಕೊಂಡು ಹೋದ್ಲಕ್ಕಿ. ನೀನು ಅದಿಯಲ್ಲ, ನಿನ್ನ ಸಂಬಂಧಿ ಮನ್ಯಾಗ ಕಾಲು ನಿಲ್ಲಂಗಿಲ್ಲ ನಂದ. ನೀ ಮಾಡೋ ಆಟಕ್ಕೆ. ಯಪ್ಪ, ನನ್ನ ತಲೆಗೆ ಕೂದ್ಲ ಬಿಡ್ಲ ಹಲ್ಕಟ್ಟ ಭಾಡ ಜಿಟ್ಟ್ಯಾ. ಯವ್ವ, ಯಾರು ಬರ್ರಿಯೋ ಕೂದ್ಲ ಬಡದು ಹೊಡಾತಾರ ನನ್ನ ಗಂಡ ಕೊಂದ ಬಿಡ್ತಾನ್ರಿ ನನಗೆ. ಏಪ್ಪ, ನಿನ್ನ ಹೆಸರು ಬರ್ತಲ್ಲ, ಬನ್ನಿ ಇಲ್ಲಿ ನೋಡಿ ಇಲ್ಲಿ. ಇವ್ರದಂತರೂ ಮುಗಿಯೋದೇ ಇಲ್ಲ ಮಾರೈತಿ. 4 ದಿನಕ್ಕೊಂದ್ಸಲ ಇರೋದೇ ಇವ್ರಿಬ್ಬರದು ಗಂಡ ಹೆಂಡತಿ ಜಗಳ. ನೋಡೋಕೆ ಒಂಥರ ಮಜಾ ಇರುತ್ತಲ್ಲ. ಅಯ್ಯೋ, ಯಾರಾದ್ರೂ ಬಿಡಿಸ್ಬಾರ್ದ ಅವ್ರಿಬ್ಬರನ್ನ? ನಂದು ಕೂದಲ ಜತ್ತಿ, ನಂದ ನೋಡಿ ನಿಂದು.
ಅಯ್ಯೋ ಇವ್ರ ಮಧ್ಯಕ್ಕೆ ಹೋದ್ರೆ ಇವರಿಬ್ರು ಜಗಳ ಆಡೋದು ಬಿಡ್ತಾರೆ, ನಮ್ಮ ಜೊತೆ ಜಗಳ ಆಡ್ತಾರೆ ಇವರು. ಇವ್ರು ಸರಿ ಇಲ್ಲ ಇಬ್ರು. ಬನ್ನಿ ನಮ್ಮ ಜೊತೆಗೆ ಬೇಕು, ನಮಗೆ ದೂರಿಂದ ನೋಡಿ ಮಜಾ ತಗೊಳ್ಳೋದಷ್ಟೇ. ಯುವ್ವಾ ನಂದು ಕೂದ್ಲ ಜಗ್ತೀಯ ಹಲಕಟೆ, ಬಿಡ ಬಿಡು ನನ್ನ ಕೂದ್ಲ ಬಿಡು ನಿನ್ನ ಜಾಡ್ಸೋತ ಒದ್ದೆ ಅಂದ್ರೆ ನೋಡು ತಿರುಗಾಡಿ ಬೀಳ್ತೀನಿ ನನಗ ನಿಗ್ರಾಡ್ಕೊಂಡು ಬರ್ತೀವಿ ಹೊಡ್ಯಾಕ. ಹೆಣ್ಣ ನೀನು ಹೆಣ್ಣ, ನಿನ್ನ ಮತ್ತೆ ನಾಚಿಗೇಡಿ, ಊರು ನಾಚಿಗೇಡಿ, ಮತ್ತೆ ನಿನ್ನ ಚಪ್ಪಲ್ ತಗೊಂಡು ಹೊಡಿತೀನಿ ನಿನಗೆ. ಹಂಗ ಹೊಡಂಗಿಲ್ಲ ನಿನಗೆ. ಹೊಡಿ ಕೊಂದ ಬಿಡು ನನಗೆ. ಇಂಥ ಗಂಡ ಇರೋದಕ್ಕೆ ಸುಮ್ಮನೆ ಸತ್ತ ಬಿಡ್ತೇನೆ ನಾನು. ಒದಿ ನನಗೆ ಇನ್ನೂ ಏನು ತಗೊಂಡು ಹೊಡಿತಿ? ಹೊಡಿ ಹಾಗಿದ್ದಾಗ್ಲಿ ಕೊಂದ ಬಿಡು ನನಗೆ, ಕೊಂದು ಒಗದ ಬಿಡು ನೀನು ಇವತ್ತೆ. ಏ ಹಲಕಟ ಊರು ನಾಚಿಗೇಡಿ, ನಿನ್ನ ಕೊಂದು ನಾಯಕ್ ಜೈಲಿಗೆ ಹೋಗ್ಲೆ ನಿನಗೆ. ನಿನ್ನ ರೋಮಾ ನೋಡು, ನಿಂದು ರೋಮಾ. ಹಲಕಟ ಊರು ಹಲಕಟ ಹೊಕ್ಕೇನೆ ಬಿದ್ದಾಡ ಒಬ್ಬಕ್ಕೆ ಈ ಮನೆಗೆ ಬಿದ್ದು ಶಟಿ. ಯಾವ ಬರ್ತಾನೆ ನೋಡು, ಕರ್ಕೊಂಡು ಒಳಗೆ ಹೊಕ್ಕೋ ಏನ. ಹೋದ ಹಲಕಟ ಭಾಡೆ ಹೋದ ಆ ಕಡೆ ಹೋಗ್ಬಿಡ್ಬೇಕು ನೋಡುವ, ಆ ಕಡೆ ಹೋಗ್ಬೇಕು, ಹೊಳ್ಳಿ ಬರಬಾರ್ದಿವ. ನೀವು ಸತ್ತ ಅಂತೇಳಿ ಸುಮ್ಮನೆ ಇದ್ದು ಬಿಡ್ತೀನಿ. ಅವ್ವ ಯಾಕೆ ಬೇಕು ಇಂಥ ಗಂಡುಗಳು, ಯಾಕೆ ಬೇಕು? ಹೊಟ್ಟಿ ಬರೀ ಹಗಲೆಲ್ಲ ಹೊಟ್ಟಿ ಹೊಡೆದು ಹೊಟ್ಟಿಲೇನೂ ನಿಲ್ಲವಲ್ಲ ನಾನು. ಇಲ್ಲಿ ಅದಾವಲ್ಲ ಇವ ಆಜು ಬಾಜುದವು, ಅಷ್ಟು ಹೊಡ್ಯಾಕತ್ರೂ ಬಂದು ಒಬ್ಬಕ್ಕಿನೂ ಯಾವಕ್ಕಿನೂ ಬಂದಿಲ್ಲ. ಉಳ್ಸಾಕ್ ಬರಂಗಿಲ್ಲ. ಇಲ್ಲಿ ನಿಂತು ಮೋಜು ನೋಡ್ತಾವ, ಮೋಜು. ನಿಮ್ಮ ಥೂ ಎಂಥ ಜನ ಇರ್ತಾರಂತೀನಿ ನಾನಾರ. ಅಯ್ಯಯ್ಯೋ ಬನ್ರಿ, ನಮ್ಗೆ ಎದಕ್ಕೆ ಬೇಕು ನೋಡಿದಿ, ನಾ ಹೇಳಿಲ್ವಾ? ಹೀಗೆ ಇದ್ದಾಳೆ ಇವಳು. ನಮಸ್ಕಾರ ರೀ ಎಲ್ಲರಿಗೂ. ಈ ಕತೆ ಹೆಂಗೆ ಬರತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನೀವು ಯಾವ ಊರಿಂದ ನೋಡಾತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.